ಷೇರು ಮಾರುಕಟ್ಟೆಯಲ್ಲಿ ಕೊಂಚ ಚೇತರಿಕೆ ಕಂಡು ಬರ್ತಾ ಇದೆ. 600 ಪಾಯಿಂಟ್ ಏರಿಕೆ ಆಗಿದೆ. ಸೆನ್ಸೆಕ್ಸ್ 160 ಪಾಯಿಂಟ್ಸ್ ಏರಿಕೆ ಕಂಡ ನಿಫ್ಟಿ ನೋಡಿ ಭಾರಿ ಪಾತಾಳಕ್ಕೆ ಕುಸಿದು ಹೋಗಿತ್ತು. ಹೂಡಿಕೆದಾರರಿಗೆ ಭಾರಿ ತಲೆನೋವಾಗಿ ಪರಿಣಮಿಸಿತ್ತು. ನಿನ್ನೆ ಒಂದೇ ದಿನ ಗಮನಿಸೋದಾದ್ರೆ ಸೆನ್ಸೆಕ್ಸ್ನಲ್ಲಿ 1836, ನಿಫ್ಟಿಯಲ್ಲಿ 601 ಅಂಕ ಇಳಿಕೆ ಕಂಡಿತ್ತು. ಒಟ್ಟಾರೆ 15 ಲಕ್ಷ ಕೋಟಿ ನಷ್ಟವಾಗ್ಬಿಟ್ಟಿತ್ತು. ಯಾವಾಗ ಈ ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ಆರಂಭವಾಯಿತು ಅಂದಿನಿಂದ ಇವತ್ತಿನವರೆಗೂ ಸಿಕ್ಕಾಬಟ್ಟೆ ವೇರಿಯನ್ಸ್ಗಳನ್ನೇ ನೋಡ್ತಾ ಬಂದ್ವಿ. ಆದರೆ ಇದೀಗ ಕೊಂಚ ಚೇತರಿಕೆ ಕಂಡಿರೋದು ಎಲ್ಲೋ ಒಂದು ಕಡೆ ವಿಶ್ವಾಸವನ್ನು ವ್ಯಕ್ತಪಡಿಸುವಷ್ಟರ ಮಟ್ಟಿಗೆ ಆಗಿದೆ. 600 ಪಾಯಿಂಟ್ ಏರಿಕೆ ಕಂಡಿದೆ ಸೆನ್ಸೆಕ್ಸ್, 160 ಪಾಯಿಂಟ್ ಏರಿಕೆಯನ್ನು ಕಂಡಿರೋದಿಲ್ಲಿ ನಿಫ್ಟಿ. ಇನ್ನು ಮಧ್ಯಪ್ರಾಚ್ಯ ಬಿಕ್ಕಟ್ಟು ಮುಂದುವರೆದಿರುವಂಥ ಹಿನ್ನೆಲೆ ವಾರದ ಮೊದಲ ದಿನವೇ ನಿನ್ನೆ ಷೇರುಪೇಟೆ ಸೂಚ್ಯಾಂಕಗಳಾದ ಸೆನ್ಸೆಕ್ಸ್ 1836 ಹಾಗೂ ನಿಫ್ಟಿ 601 ಅಂಕ ಇಳಿದಿವೆ. ಪರಿಣಾಮ ಹೂಡಿಕೆದಾರರ ಸಂಪತ್ತು ಒಂದೇ ದಿನ ಬರೋಬ್ಬರಿ 15 ಲಕ್ಷ ಕೋಟಿ ಇಳಿಕೆಯನ್ನು ಕಂಡಿತು. ಇದೀಗ 600 ಪಾಯಿಂಟ್ ಏರಿಕೆ ಕಂಡಿದೆ ಸೆನ್ಸೆಕ್ಸ್, ಅದರಲ್ಲೂ 160 ಪಾಯಿಂಟ್ಸ್ ಏರಿಕೆ ಕಂಡಿದೆ ನಿಫ್ಟಿ. ನಿನ್ನೆಯಷ್ಟೇ 15 ಲಕ್ಷ ಕೋಟಿ ನಷ್ಟವಾಗಿತ್ತು. ಭಾರಿ ತಲೆನೋವಾಗಿ ಪರಿಣಮಿಸ್ಬಿಟ್ಟಿತ್ತು. ಅದರಲ್ಲೂ ಕೂಡ ಶುಕ್ರವಾರವೂ ಭಾರಿನೇ ವ್ಯತ್ಯಾಸಗಳಾಯಿತು. ಇನ್ನು ಶನಿವಾರ ಭಾನುವಾರ ಕೇಳುವಂತಿಲ್ಲ. ಇನ್ನು 0.5 ಸೆಕೆಂಡ್ಸಲ್ಲೂ ಕೂಡ ವೇರಿಯನ್ಸ್ಗಳನ್ನು ಆಗೋದನ್ನು ನಾವು ನೋಡಿರ್ತೀವಿ ಶೇರ್ ಮಾರ್ಕೆಟಲ್ಲಿ. ಆದರೆ ಇವತ್ತು ಕೊಂಚ ಚೇತರಿಕೆ ಕಂಡು ಹೂಡಿಕೆದಾರರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಅದರಲ್ಲೂ ಬಾಂಬೆ ಷೇರುಪೇಟೆ ಸೆನ್ಸೆಕ್ಸ್ 76,696.39ರಲ್ಲಿ ಅಂತ್ಯಗೊಂಡಿದ್ರೆ ನಿಫ್ಟಿ 22,512.65ರಲ್ಲಿ ಮುಕ್ತಾಯವಾಗಿದೆ. ಇರಾನ್ ಯುದ್ಧ 4ನೇ ವಾರಕ್ಕೆ ಕಾಲಿಟ್ಟಿರೋದು ಕಚ್ಚಾ ತೈಲ ಬೆಲೆ ಏರಿಕೆ ಈ ನಕಾರಾತ್ಮಕ ಬೆಳವಣಿಗೆಗೆ ಕಾರಣ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಜೊತೆಗೆ ವಿದೇಶಿ ನಿಧಿಯ ಹೊರಹರಿವು, ರೂಪಾಯಿ ಮೌಲ್ಯ ಕುಸಿತವೂ ಕಾರಣ ಅಂತ ವಿಶ್ಲೇಷಣೆ ಕೊಡಲಾಗಿದೆ. ಒಂದು ಕಡೆ ಜಾಗತಿಕ ಪೇಟೆ ಕೂಡ ಕುಸಿತವಾಗಿದೆ. ಮೊದಲ ಬಾರಿ 94ಕ್ಕೆ ಕುಸಿತ ಕಂಡಿದೆ ರೂಪಾಯಿ ಮೌಲ್ಯ ಅತಿ ಕನಿಷ್ಠವಾಗಿ. ಹಾಗಾಗಿ ಒಂದು ಕಡೆ ಸಹಜವಾಗಿ ಹೂಡಿಕೆದಾರರಿಗೆ ಭಾರಿನೇ ನಷ್ಟವಾಗಿದ್ದಂಥ ಈ ಸಂದರ್ಭದಲ್ಲಿ ಇಷ್ಟು ಕಡಿಮೆ ಪ್ರಮಾಣದ ಏರಿಕೆ ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ಏನೋ ಮುಂದುವರಿಬಹುದು, ಏರಿಕೆ ಮತ್ತಷ್ಟು ಆಗಬಹುದು ಎನ್ನುವಂಥ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ.